ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರವಿ ಮತ್ತು ಭಾರ್ಗವಿ ಮನೆಗೆ ಹೋಗ್ತಾರೆ. ಆಗ ಪೂರ್ಣಿಮಾ ಬಂದು, ರೀ ಕೇಸ್ ಏನಾಯಿತು, ಎಲ್ಲ ಒಳ್ಳೆಯದಾಗಿ ಆಯಿತಾ ಅಂತ ಕೇಳ್ತಾರೆ. ಆಗ ರವಿ, ಈ ಹಿಯರಿಂಗ್ನಲ್ಲಿ ಗೆಲುವು ನಮ್ಮದಾಯಿತು, ಹಾಗಂತ ನಾವು ಸುಮ್ಮನೆ ಕೂರೋ ಹಾಗಿಲ್ಲ. ಈ ಕೇಸು ತುಂಬ ಕಾಂಪ್ಲಿಕೇಟೆಡ್ ಆಗಿದೆ. ಇನ್ನೊಂದು ವಿಷಯ ಏನಂದರೆ, ನನ್ನ ಎದುರು ವಾದ ಮಾಡ್ತಿದ್ದಾನಲ್ಲ ಆ ಲಾಯರ್ ಯಾರಂತ ಮಾಡಿದೆ, ಅದೇ JP ಅಂತಾರೆ. ಅಯ್ಯೋ ಹೌದಾ, ನೀವು ಅವ್ರ ಎದುರುಗಡೆ ವಾದ ಮಾಡೋದಾ, ಇದೆಲ್ಲ ಬೇಡ ಆಗಿತ್ತು. ಈ ಜಗಳ ಮತ್ತೆ ಮುಂದುವರೆದ್ರೆ ಭಾರ್ಗವಿಗೆ ತೊಂದರೆ ಆಗಲ್ವಾ ಅಂತಾರೆ ಪೂರ್ಣಿಮಾ. ಆಗ ಭಾರ್ಗವಿ, ಇಲ್ಲಮ್ಮ ಹಾಗೆಲ್ಲ ಏನೂ ಆಗಲ್ಲ. ನಾವು ಬೇಕು ಅಂತ ಅವ್ರ ಎದುರುಗಡೆ ಇರೋ ಕೇಸನ್ನು ತಗೊಂಡಿಲ್ಲ, ಅಥವಾ ನಮಗೆ ಅವರೇ ಅಪೋಸಿಟ್ ಲಾಯರ್ ಆಗಿ ಬರ್ತಾರೆ ಅಂತಲೂ ಗೊತ್ತಿರಲಿಲ್ಲ. ಸದ್ಯಕ್ಕೆ ಮಂಗಳಾಬೈರ ಅವರಿಗೆ ನ್ಯಾಯ ಸಿಗಲಿ ಅನ್ನೋ ಉದ್ದೇಶ ಮಾತ್ರ ನಮಗಿತ್ತು. ಸತ್ಯ ಯಾವಾಗಲೂ ಕೈಯಾಗೇ ಇರುತ್ತೆ, ಅದಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಹೆಣ್ಮಕ್ಳು ನಮಗೆ ಸಿಕ್ಕೇ ಸಿಗ್ತಾರೆ. ಈ ಕೇಸಲ್ಲಿ ನಮ್ಮ ಅಪ್ಪಂಗೆ ಜಯ ಸಿಗುತ್ತೆ ಅಂತಾಳೆ ಭಾರ್ಗವಿ. ಏನೋ ಸಮಸ್ಯೆ ಬಗೆಹರಿದು ಆ ಮಕ್ಕಳೆಲ್ಲ ಯಾವುದೇ ಅಪಾಯ ಇಲ್ಲದೆ ವಾಪಸ್ ಬಂದರೆ ಸಾಕಪ್ಪ ಅಂತಾರೆ ಪೂರ್ಣಿಮಾ. ಹಾಂ ಪೂರ್ಣಿ, ಅಂದಾಗೆ ನಾಳೆ ನಾನು ನೀನು JP ಮನೆ ಪ್ರೋಗ್ರಾಮ್ಗೆ ಕರೆಯೋಕೆ ಹೋಗ್ತಿದ್ದೀವಿ ಅಂತಾರೆ. ಅಯ್ಯೋ ನಾವು ಹೋಗೋದಾ, ಅಲ್ಲ ರೀ, ಅವರಿಗೆ ಮೊದಲೇ ನಮ್ಮನ್ನು ನೋಡಿದರೆ ಆಗಲ್ಲ, ಮತ್ತೆ ಸಿಟ್ಟು ಮಾಡಿಕೊಂಡು ಅವಮಾನ ಮಾಡಿದರೆ, ಮನೆಯಿಂದ ಆಚೆ ಹಾಕಿದರೆ ಅಂತಾರೆ ಪೂರ್ಣಿಮಾ. ಅಮ್ಮ, ನಾನು ಅದನ್ನೇ ಹೇಳಿದೆ, ಅಪ್ಪ ಕೇಳ್ತಿಲ್ಲ, ನಾನೆಲ್ಲ ಸರಿ ಮಾಡ್ತೀನಿ ಅಂತಿದ್ದಾರೆ ಅಂತಾಳೆ ಭಾರ್ಗವಿ. ಹೌದು ಪೂರ್ಣಿ, ಇದಕ್ಕೆಲ್ಲ ಒಂದು ಹಂತದಲ್ಲಿ ನಾನೇ ಕಾರಣ, ಹಾಗಾಗಿ ನಾನೇ ಇದನ್ನೆಲ್ಲ ಸರಿ ಮಾಡ್ತೀನಿ ಅಂತಾರೆ ರವಿ. ಅವರು ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಮ ಕರೆಗೆ ಬಂದರೆ ಸಾಕಪ್ಪ ಅಂತಾರೆ ಪೂರ್ಣಿಮಾ. ಈಚೆ ರೂಮಲ್ಲಿ ಭಾರ್ಗವಿ ಅರ್ಜುನ್ ಹತ್ರ, ನಾಳೆ ಅಪ್ಪ ಅಮ್ಮ ನಿಮ್ಮ ಮನೆಗೆ ಶತಾಬ್ದಿ ಕಾರ್ಯಕ್ರಮಕ್ಕೆ ಕರೆಯೋಕೆ ಹೋಗ್ತಿದ್ದಾರೆ ಅಂತಾಳೆ. ಹೌದಾ ಅಂತಾನೆ ಅರ್ಜುನ್. ಆದರೆ ಅರ್ಜುನ್, ನನಗ್ಯಾಕೋ ಭಯ, ಅಪ್ಪಂಗೆ ಅವರು ಅವಮಾನ ಮಾಡಿ ಕಳಿಸಿದ್ರೆ ಅಂತಾಳೆ ಭಾರ್ಗವಿ. ಇಲ್ಲ ಭಾರ್ಗವಿ, ಆ ರೀತಿ ಎಲ್ಲ ಆಗೋದಿಲ್ಲ. ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ, ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಬೇಡ. ಎಲ್ಲ ಒಳ್ಳೆಯದಾಗುತ್ತೆ. ಡ್ಯಾಡ್ ಮತ್ತು ನಮ್ಮ ಮನೆಯವರೆಲ್ಲ ಈ ಪ್ರೋಗ್ರಾಮ್ಗೆ ಬಂದೇ ಬರ್ತಾರೆ. ನಾವೆರಡೂ ಫ್ಯಾಮಿಲಿ ಒಂದಾಗೇ ಆಗ್ತೀವಿ ಅಂತಾನೆ ಅರ್ಜುನ್. ನಂತರ ಕೇಸ್ ವಿಚಾರ ಏನಾಯಿತು ಕೋರ್ಟಲ್ಲಿ ಅಂತಾನೆ ಅರ್ಜುನ್. ಈ ಕೇಸ್ ಅಷ್ಟು ಸುಲಭದಲ್ಲ ಅರ್ಜುನ್. ಇನ್ಸ್ಪೆಕ್ಟರ್ ವಿಜಯಕುಮಾರ್ ಕೈವಾಡ ಇದ್ರ ಹಿಂದೆ ಇದೆ ಅನ್ನಿಸ್ತಿದೆ. ಸದ್ಯಕ್ಕೆ ಅವರಿಗೆ ದಂಡ ಹಾಕಿ ಕೇಸ್ ತಗೊಂಡು FIR ಹಾಕೋಕ್ಕೆ ವಾರ್ನ್ ಮಾಡಿದ್ದಾರೆ. ಆದರೆ ವಿಜಯ್ ಏನು ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೆ ನಾವೇ ಮಕ್ಕಳನ್ನು ಹುಡ್ಕೋದು ಅಂತ ತೀರ್ಮಾನ ಮಾಡಿದ್ದೀವಿ. ಈ ಕೇಸು ತುಂಬ ಕಾಂಪ್ಲಿಕೇಟೆಡ್ ಅನ್ನಿಸ್ತಿದೆ. ಇದ್ರ ಹಿಂದೆ ಯಾರ್ಯಾರೋ ವ್ಯಕ್ತಿಗಳು ಇದ್ದಾರೆ ಅನ್ನಿಸ್ತಿದೆ. ಆ ಮಕ್ಕಳೆಲ್ಲ ಎಲ್ಲಿದ್ದಾರೋ, ಎಷ್ಟು ಕಷ್ಟ ಅನುಭವಿಸ್ತಿದ್ದಾರೋ, ಯಾವ ಜಾಲದಲ್ಲಿ ಸಿಕ್ಕಂಡು ಬಿದ್ದಿದ್ದಾರೋ ಗೊತ್ತಿಲ್ಲ. ದೇವರೇ ಆ ಮಕ್ಕಳನ್ನು ಕಾಪಾಡಬೇಕು ಅಂತಾಳೆ ಭಾರ್ಗವಿ. ಏನೂ ತೊಂದರೆ ಆಗಲ್ಲ ಭಾರ್ಗವಿ, ಆ ಮಕ್ಕಳನ್ನೆಲ್ಲ ಹುಡ್ಕೋಕ್ಕೆ ನಾನು ನಿಮಗೆ ಸಹಾಯ ಮಾಡ್ತೀನಿ. ಈ ಕೇಸ್ ಬಗ್ಗೆ ನನಗೂ ತುಂಬ ಕಾಳಜಿ ಇದೆ ಅಂತಾನೆ ಅರ್ಜುನ್. ಈಚೆ ಬೆಳಿಗ್ಗೆ ರವೀಂದ್ರ JP ಮನೆಗೆ ಹೋಗೋಕ್ಕೆ ರೆಡಿ ಆಗ್ತಾರೆ. ಪೂರ್ಣಿ, ರೆಡಿ ಆದ್ಯಾನೇನು ಅಂತ ಕೇಳ್ತಾರೆ. ಆಗ ಪೂರ್ಣಿಮಾ ಹರಿವಾಣದಲ್ಲಿ ಹೂ ಹಣ್ಣು ಸೀರೆನೆಲ್ಲ ಇಟ್ಕೊಂಡು ರೆಡಿಯಾಗಿ ಬರ್ತಾರೆ. ನಂತರ ಇಬ್ಬರು JP ಮನೆಗೆ ಬರ್ತಾರೆ. ಅವರನ್ನು ನೋಡಿ JP ಶಾಕ್ನಿಂದ, ಅದೆಷ್ಟು ಧೈರ್ಯ ಇದ್ದರೆ ನೀನು ನಮ್ಮನೆ ಬಾಗಿಲಿಗೆ ಬಂದಿದ್ಯಾ ಅಂತಾರೆ. JP, ನಾನೀಗ ಲಾಯರ್ ಆಗಿ ಬಂದಿಲ್ಲ, ಒಬ್ಬ ತಂದೆಯಾಗಿ, ಒಬ್ಬ ಮಾವನಾಗಿ, ಒಬ್ಬ ಬೀಗನಾಗಿ, ಒಬ್ಬ ಗೆಳೆಯನಾಗಿ ಬಂದಿದ್ದೀನಿ. ಒಂದು ಶುಭ ಕಾರ್ಯಕ್ಕೆ ಕರೆಯೋದಕ್ಕೆ ಬಂದಿದ್ದೀನಿ ಅಂತಾರೆ ರವಿ. ಓಹೋ, ಈಗ ನಿನಗೆ ಸಂಬಂಧದ ನೆನಪಾಯ್ತಾ ರವಿ? ಆ ಸಂಬಂಧದ ಬಗ್ಗೆ ಕಾಳಜಿ ಇದ್ದಿದ್ರೆ ನೀನು ಮತ್ತೆ ಕೋರ್ಟಲ್ಲಿ ನನ್ನ ಎದುರಿಗೆ ಕೇಸನ್ನು ತಗೋತಿರ್ಲಿಲ್ಲ. ಇದ್ಯಾವ ಹೊಸ ನಾಟಕನ ಶುರು ಮಾಡ್ಕೊಂಡಿದ್ಯಾ ನೀನು? ಇದಕ್ಕೆಲ್ಲ ಮರಳಾಗೋನು ನಾನಲ್ಲ ಅಂತಾರೆ JP. ನನಗೆ ಈಗ 60 ವರ್ಷ ತುಂಬತ್ತೆ. ಅದಕ್ಕೆ ನನ್ನ ಮಗಳು ಅಳಿಯ ನನಗೆ ಶತಾಬ್ದಿ ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅದಕ್ಕೆ ತಾವೆಲ್ಲರೂ ಬಂದು ಖುಷಿಯಿಂದ ಕಾರ್ಯಕ್ರಮನ ನಡೆಸಿಕೊಡ್ಬೇಕು. ಯಾವುದೇ ರೀತಿ ದ್ವೇಷ ಮನಸ್ಸಲ್ಲಿ ಇಟ್ಕೊಳ್ಬಾರ್ದು. ದಯವಿಟ್ಟು ಎಲ್ಲರೂ ಬನ್ನಿ ಅಂತಾರೆ ರವಿ. ನನ್ನ ಸೋಲ್ಸೋಕೆ ಯಾವುದೋ ಯಾಗ ಯಜ್ಞ ಮಾಡಿದರೆ ಆಗಲ್ಲ ರವಿ, ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ ಅಂತಾರೆ JP. ಅಯ್ಯೋ, ನಿನ್ನ ಸೋಲ್ಸೋ ಉದ್ದೇಶಕ್ಕೆ ನಾನು ಇದನ್ನೆಲ್ಲ ಮಾಡ್ತಿಲ್ಲ JP. ಏನೋ ಮಕ್ಕಳು ಮಾಡಬೇಕು ಅಂತ ಆಸೆ ಪಟ್ಟರು, ಅದಕ್ಕೆ ಹ್ಞೂ ಅಂತಂದೆ. ಕೋರ್ಟ್ ವಿಷಯ ಕೋರ್ಟಲ್ಲಿರಲಿ, ಮನೆವರೆಗೂ ಯಾಕೆ ತರ್ತೀಯ? ಹಳೇದನ್ನು ಮರ್ತ್ಬಿಡಿ, ನಮ್ಮನೆಗೆ ಬನ್ನಿ ಪ್ಲೀಸ್. ನಿನ್ನ ಮಗ ಅರ್ಜುನ್ ಕೂಡ ನಿನ್ನಿಂದ ದೂರ ಆಗಿ ನಿನ್ನ ನೆನಪಲ್ಲೇ ಇರ್ತಾನೆ. ಮಕ್ಕಳೇನೋ ತಪ್ಪು ಮಾಡ್ತಾರೆ, ಆದರೆ ಅವರನ್ನು ಕ್ಷಮಿಸೋದು ದೊಡ್ಡವರಾದ ನಮ್ಮ ಕರ್ತವ್ಯ ಅಲ್ವಾ? ಈ ದ್ವೇಷ ಕೋಪ ಎಲ್ಲ ಯಾಕೆ? ಎಲ್ಲನೂ ಮರೆತು ನಮ್ಮ ಮನೆಗೆ ಬಂದರೆ ನಾವೆಲ್ಲ ಖುಷಿಯಾಗ್ತೀವಿ ಅಂತಾರೆ ರವಿ. ನಾವು ಯಾರೂ ನಿಮ್ಮ ಮನೆಗೆ ಬರಲ್ಲ. ನನ್ನ ಮಗನ ಮನಸ್ಸನ್ನು ಕೆಡಿಸಿ ನಿನ್ನ ಮಗಳು ಅಲ್ಲಿಗೆ ಕರ್ಕೊಂಡು ಹೋಗಿ ಇಟ್ಕೊಂಡಿದ್ದಾಳೆ. ಅಪ್ಪ ಮಗನ ದೂರ ಮಾಡಿದ್ದಾಳೆ. ನನ್ನ ವಿರುದ್ಧನೇ ನನ್ನ ಮಗನ ತಿರುಗಿಸ್ತಾಳ ಅವಳು. ಅಷ್ಟು ಸಾಲದು ಅಂತ ಈಗ ನಿನ್ನನ್ನು ಬೇರೆ ಕೋರ್ಟ್ಗೆ ಕರ್ಕೊಂಡು ಬಂದು ನನ್ನ ವಿರುದ್ಧ ನಿಲ್ಲೋ ಹಾಗೆ ಮಾಡಿದ್ದಾಳೆ
ಅಂಥವ್ರ ಮನೆಗೆ ನಾನು ಬರೋದಾ? ಅವನಿಗೆ ಅಪ್ಪ ಬೇಕು ಅಂತಿದ್ರೆ ಆ ಭಾರ್ಗವಿಗೆ ಡಿವೋರ್ಸ್ನ ಕೊಟ್ಟು ಇಲ್ಲಿಗೆ ಬರಲಿ, ಆಗ ನಾನು ಅವನ್ನ ಕ್ಷಮಿಸ್ತೀನಿ ಅಂತಾರೆ ಜೆ.ಪಿ. ಆಗ ಬೃಂದಾ, ಅಪ್ಪ ನಿನಗೆ ಮಾವ ಅಷ್ಟು ಹೇಳಿದ್ರು ಏನು ಚೂರು ಮಾವನ ಮರ್ಯಾದೆನೇ ಇಲ್ವಾ? ನಿನ್ನ ಮಗಳು ಭಾರ್ಗವಿ ತಾಳಕ್ಕೆ ತಕ್ಕಂತೆ ಕುಣಿತೀಯಲ್ಲ. ಅರ್ಜುನ್ನ ಈ ಮನೆಯಿಂದ ಕರ್ಕೊಂಡು ಹೋಗಿ ನಿನ್ನ ಮಗಳು ಅಪ್ಪ ಮಗನ ದೂರ ಮಾಡಿ ದೊಡ್ಡ ತಪ್ಪು ಮಾಡಿದಾಳೆ. ಆ ತಪ್ಪು ನಿನಗೆ ಕಾಣಿಸಲ್ಲ ಅಲ್ವಾ? ಮತ್ತೆ ಇದ್ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ನಮ್ಮನ್ನು ಕರೆಯೋಕೆ ಬಂದಿದ್ಯಾ? ಮಾವ ಹೇಳಿದ್ದು ಕೇಳಿಸ್ಲಿಲ್ವಾ? ನಾವು ಯಾರೂ ನಿನ್ನ ಮನೆಗೆ ಕಾರ್ಯಕ್ರಮಕ್ಕೆ ಬರೋದಿಲ್ಲ. ಇಲ್ಲಿಂದ ಹೋಗು. ನೀನಾಗೆ ಹೋಗಿಲ್ಲ ಅಂದರೆ ನಿನ್ನ ಆಚೆ ದಬ್ಬಬೇಕಾಗುತ್ತೆ. ಆ ಕೆಲಸನ ಮಾಡಿಸ್ಬೇಡ, ಹೋಗಿಲ್ಲಿಂದ ಅಂತಾಳೆ ಬೃಂದಾ. ಈಚೆ ಗಂಗಾ ರವೀಂದ್ರನ್ನ ಸಾಯಿಸೋಕೆ ನೋಡ್ತಾ ಇರ್ತಾಳೆ. ಈಚೆ ಅರ್ಜುನ್ ಕೇಸ್ ಬಗ್ಗೆ ತಿಳಿಯೋದಕ್ಕೆ ಒಂದು ಕಡೆ ಹೋಗ್ತಾನೆ. ಹೀಗೆ ಎಲ್ಲ ಕಡೆ ನೋಡ್ತಾ ಇರುವಾಗ ಅವನಿಗೆ ಆಶ್ಚರ್ಯ ಅನ್ನುವಂತೆ ಒಂದು ಸುಳಿವು ಸಿಗುತ್ತೆ. ಶಾಕ್ನಿಂದ ನೋಡ್ತಾರೆ. ಈಚೆ ಭಾರ್ಗವಿ ಮತ್ತು ರವೀಂದ್ರ ಒಟ್ಟಿಗೆ ಮನೆಯಿಂದ ಹೊರಗಡೆ ಹೋಗ್ತಾರೆ. ಸಂಜೆ ಆಗಿರುತ್ತೆ. ಆಗ ಪೂರ್ಣಿಮಾ ದೇವರಿಗೆ ದೀಪ ಇಡೋದಕ್ಕೆ ಮನೆಯಿಂದ ಹೊರಗಡೆ ಬಂದು ಭಾರ್ಗವಿ ಮತ್ತು ರವೀಂದ್ರ ಹೋಗ್ತಾ ಇರೋದನ್ನು ನೋಡ್ತಾ ನಿಂತ್ಕೊಂಡಿರ್ತಾರೆ. ದೇವ್ರೆ, ಈಗ ನಮ್ಮ ಭಾರ್ಗವಿ ಮತ್ತು ಇವರು ಖುಷಿಯಿಂದ ಇದ್ದಾರೆ. ಈ ಖುಷಿ ಹೀಗೆ ಇರಲಿ, ಎಲ್ರಿಗೂ ಎಲ್ಲದೂ ಒಳ್ಳೆಯದಾಗಲಿ. ನಮಗೋಸ್ಕರ ನಮ್ಮ ಪುಟ್ಟಿ ತುಂಬಾ ಕಷ್ಟಪಟ್ಟಿದ್ದಾಳೆ. ಅವಳ ಜೀವನದಲ್ಲಿ ಎಲ್ಲದೂ ಒಳ್ಳೆಯದಾಗಲಿ. ಮತ್ತೆ ಅವಳ ಮಾವನ ಮನೆ ಸೇರೋ ಹಾಗೆ ಮಾಡಪ್ಪ ಅಂತ ಯೋಚನೆ ಮಾಡ್ತಾ ಇರುವಾಗ ಒಂದು ಕಾರು ಸ್ಪೀಡಾಗಿ ಹೋಗುತ್ತೆ. ಭಾರ್ಗವಿ ಮತ್ತು ರವೀಂದ್ರ ಒಟ್ಟಿಗೆ ಮಾತಾಡ್ತಾ ಹೋಗ್ತಾ ಇರ್ತಾರೆ. ಹಿಂದಿನಿಂದ ಕಾರು ಹೋಗಿ ಅವರಿಗೆ ಆಕ್ಸಿಡೆಂಟ್ ಮಾಡುತ್ತೆ. ಪೂರ್ಣಿಮಾ ಚಿಟಾರೆಚ್ಚಿರ್ತಾರೆ. ಆಕ್ಸಿಡೆಂಟ್ ಆಗುತ್ತೆ ಅನ್ನುವಾಗ ರವಿ ತಿರುಗಿ ನೋಡ್ತಾರೆ. ಅಷ್ಟರಲ್ಲಿ ಅನಾಹುತ ನಡೆದೇ ಹೋಗಿರುತ್ತೆ. ಆಕ್ಸಿಡೆಂಟ್ ಆಗಿಯೇ ಬಿಟ್ಟಿರುತ್ತೆ. ಹಾಗಾದರೆ ಯಾರಿಗೆ ಜೀವಕ್ಕೆ ಅಪಾಯ ಆಗುತ್ತೆ? ಭಾರ್ಗವಿಗ, ರವೀಂದ್ರನಿಗ? ಯಾರ ಪ್ರಾಣ ಅಪಾಯದಲ್ಲಿದೆ? ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.